ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮತ್ತು ನೀವೆಲ್ಲರೂ ಏನು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ನಮ್ಮ ಬ್ಲೌಸ್ ಕಟ್ಟಿಂಗ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಗೊತ್ತಿಲ್ಲದವರು, ಕ್ಲಾಸಿಗೆ ಹೋಗದೆ ಇರೋರು ನೀವು ನೋಡಿ ಕಲಿಬೋದು. ತುಂಬ ಈಸಿ ಇದೆ. ಅಸ್ತರ್ ಮತ್ತು ತೊಗೊಂಡು ಮತ್ತು ನಾವು ಬ್ಲೌಸ್ಗೆ ಅಟ್ಯಾಚ್ ಹೆಂಗೆ ಮಾಡೋದು ಮತ್ತು ನಾವು ಹೆಂಗೆ ಹೊಲ್ಕೊಳ್ಳೋದು, ಹೆಂಗೆ ಕಟ್ಟಿಂಗ್ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಕಟ್ಟಿಂಗ್ ಮಾಡೋಣ. ಇಲ್ಲಿ ನೋಡಿ, ಇದು ಅಸ್ತರ್. ಇವಾಗ ಇದನ್ನ ನಾವು ಬ್ಲೌಸಿಗೆ ಹೇಗೆ ಅಳತಿ ತಗೊಳ್ಳೋದು, ನಾವು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ಇದು ನೋಡಿ ಫ್ರೆಂಡ್ಸ್, ಇದು ಅಳತಿ ಬ್ಲೌಸ್ ಕೊಟ್ಟಿದಾಗ ನನಗೆ ನಾನು ಈ ಬ್ಲೌಸ್ದಿಂದ ಅಳತಿ ತಗೋತೀನಿ. ಇದು ನೋಡಿ ಸರ್, ಇದು ಹಿಂಭಾಗ, ಇದು ಬ್ಯಾಕ್. ಈ ಬ್ಯಾಕ್ನ ನಾವು ಇವಾಗ ಅಳತಿ ತಗೋತೀವಿ. ಇದು ನೋಡಿ, ಇಲ್ಲಿ ನಾವು ಈ ರೀತಿ ಅಳತಿ ತಗೋತೀವಿ. ಇದು ನೋಡಿ, ಇದು ನಮಗಿದು 19 ಇದೆ. ಇದು 19 ಇದೆ. ನಾವು ಈ ಥರ ಅರ್ಧ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಫೋಲ್ಡ್ ಮಾಡ್ಕೊಂಡ್ಬೇಕು. ನಮ್ಗೆ ಎಷ್ಟು ಬಂತು? 9.5 ಬಂತು. ನೋಡಿ, ಮಾರ್ಕ್ ಮಾಡ್ಕೊಳ್ಳಿ. ಇದು 9.5 ಬಂತಲ್ಲ. ಈ ಬ್ಲೌಸ್ನ ನಾವು ತೆಗಿಯೋಣ. ಇಲ್ಲಿ ನೋಡಿ, ಇದು ನಮ್ಮ ಅಸ್ತರ್ ಏನಾಗಿದೆ, ಈಗ ಫೋಲ್ಡ್ ಆಗಿದೆ. ಈ ಫೋಲ್ಡ್ ಮಾಡ್ಕೊಂಡು ಅಸ್ತರಕ್ಕೆ ನಾವು ಈ ಫೋಲ್ಡ್ ಮಾಡ್ಕೊಂಡಿದ್ದು ಎಷ್ಟು ಬಂದಿದೆ? 9.5 ಬಂದಿದೆ ಅಲ್ಲ. ಇದನ್ನ ನಾವು ಇಲ್ಲಿ ಇಟ್ಕೊಳ್ಳೋಣ. ಈ ರೀತಿ ನಾವು ಏನು ಮಾಡೋಣ, ಅಳತೆ ತಗೊಳ್ಳೋಣ. ನೋಡಿ, ಇದು 9.5 ಬಂದಿದೆ. ನಾವು ಒಂದು 1/2 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಅದೇನಾಗ್ಬಿಡುತ್ತೆ, ನಮಗೆ ಲಾಸ್ಟಲ್ಲಿ ಹೊಲಿಗೆ ಒಳಗೆ ಹೋಗ್ಬಿಡುತ್ತೆ. ಲಾಸ್ಟು ನಾವು ಇದನ್ನ ಏನು ಮಾಡೋಣ, ಹತ್ತಿಟ್ಕೊಳ್ಳೋಣ. ಓಕೆ, ನೋಡಿ ಇದೆಲ್ಲ ಸರಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು 10 ಇದೆ. ನೋಡಿ, ಈ ರೀತಿ ನಾವು ಪೂರ್ತಿ ಎಂಡ್ ತನಕನೂ 10 ಕರೆಕ್ಟ್ 10 ತನಕ ಬರುತ್ತಾ ಅಂತ ನೋಡ್ಕೊಳ್ಬೇಕು. ಇವಾಗ ಇದು 10 ಇದೆ. ಇವಾಗ ಇದು 10 ಇದೆ. ನಾನೇನು ಮಾಡ್ತೀನಿ, ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ ಮತ್ತು ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ನಾನು ಇದನ್ನೇನು ಮಾಡ್ತೀನಿ, ಈ ರೀತಿ ಕಳಿಸ್ತೀನಿ ಮತ್ತು ಈ ರೀತಿ ನಾನು ಇದನ್ನ ಕಟ್ ಮಾಡ್ತೀನಿ. ಈ ರೀತಿ ನಾನು ಕಟ್ ಮಾಡಿಕೊಂಡೆ. ಇದು ಈ ರೀತಿ ಆಯಿತು. ಇವಾಗ ನಾವೇನು ಮಾಡೋಣ, ಇದನ್ನ ಮತ್ತೆ ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಮಧ್ಯದಲ್ಲಿ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡೆ. ಇದು ನೋಡಿ ಫ್ರೆಂಡ್ಸ್, ಇದು 2 ಥರ ಫೋಲ್ಡ್ ಬರಬೇಕು. ಇದು ಮುಂಭಾಗ, ಇದು ಹಿಂಭಾಗ. ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಒಂದೊಂದು ಸೈಡ್ ಏನು ಮಾಡ್ತಾರೆ, ಸಪ್ರೇಟ್ ತಗೋತಾರೆ. ನಾನು ಸಪ್ರೇಟ್ ತಗೋತಿಲ್ಲ. ನಾನು ಇವೆರಡು ಒಳಗೇನೆ ಏನು ಮಾಡಿಬಿಟ್ಟಿದ್ದೀನಿ, ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿ ಇವಾಗ ಇದನ್ನು ನಾವು ಮುಂಭಾಗ ಮತ್ತು ಹಿಂಭಾಗ ಈ ರೀತಿ. ಮತ್ತು ನಾವೇನು ಮಾಡೋಣ, ಶೋಲ್ಡರ್ ಇವಾಗ ಅಳತಿ ತಗೊಳ್ಳೋಣ. ಇದು ನೋಡಿ, ಇದು ಅಳತಿ ಬ್ಲೌಸು. ಇದರಲ್ಲಿ ಎಷ್ಟಿದೆ ಮಾರ್ಕು ಅಷ್ಟೇ ಬರಬೇಕು. ಇದು ನೋಡಿ, ಶೋಲ್ಡರ್ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದು ನೋಡಿ, ಶೋಲ್ಡರು ಇಲ್ಲಿಂದ ಇಲ್ಲಿ ತನಕ 14 ಇದೆ. ಇಲ್ಲಿ ನೋಡ್ಕೊಳ್ಳಿ. ಇದು ನೋಡಿ, ಇದು 14 ಇದೆ. ಇದನ್ನು ನಾವು ಇವಾಗ ಇಲ್ಲಿ ಇಟ್ಕೊಳ್ಳೋಣ. ನೋಡಿ, ನಮ್ಮದು ಕೂಡ 14 ಇದೆ. ಹೌದಾ? ಇದು ನಮ್ಮದು ಕೂಡ 14 ಇದೆ. ನಾವು ಇವಾಗ ಏನು ಮಾಡೋಣ, ಕೊಳ್ಳನ ಮಾಪ್ ನೋಡ್ಕೊಳ್ಳೋಣ. ಮುಂಭಾಗ ಕೊಳ್ಳಿದು ಏನು, ಇದು ನೋಡಿ 7 ಇಂಚ್ ಇದೆ, 7 ಇದೆ, 7 ಇಂಚ್ ಇದೆ. ಇದನ್ನು ನಾವು ಇವಾಗ ಇಲ್ಲಿಂದ ಇಲ್ಲಿ ತನಕ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಮ್ಮದು ಮಾರ್ಕ್ ಆಯಿತು. ಮತ್ತು ನಾವು ಇಲ್ಲಿಂದ ಇದು 2 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, 2 ಇಂಚು. ಮತ್ತು ಶೋಲ್ಡರ್ ನೋಡ್ಕೊಳ್ಳೋಣ. ಇವಾಗ ಶೋಲ್ಡರ್ ಬಂದ್ಬಿಟ್ಟು 2.5 ಇದೆ. ಇದು ನೋಡಿ, 2.5 ಇದೆ. ನಾವು ಇಲ್ಲಿ 2.5 ಇಟ್ಕೊಳ್ಳೋಣ. 2.5ಕ್ಕಿಂತ ಒಂದು 1/2 ಇಂಚ್ ನೀವು ಜಾಸ್ತಿ ಇಟ್ಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಅದೇನಾಗುತ್ತೆ, ಲಾಸ್ಟು ಹೊಲಿಗೆಯಲ್ಲಿ ಹೋಗುತ್ತೆ.
ನಾನು ಒಂದು ಚೂರು ಹೆಚ್ಚಿಟ್ಕೊಳ್ತೀನಿ, ಒಂದು 1/4 ಇಂಚ್ ಹೆಚ್ಚಿಟ್ಕೊಂಡು. ಇವಾಗ ನಾವು ಬಗಲ್ ಪಟ್ಟಿನ ನೋಡ್ಬೋದು ಎಷ್ಟಿದೆ ಅಂತ. ಇಲ್ಲಿಂದ ಇಲ್ಲಿ ಇದು 6 ಇದೆ, ಇದು 6 ಇದೆ ನೋಡ್ಬೋದು, ಇದು 6 ಇದೆ. ನಾವು ಇವಾಗ ಇಲ್ಲಿಂದ ಇಲ್ಲಿ 6 ಇಟ್ಕೊಂಡು ಆಯಿತಾ. ಇದು 6 ಇಟ್ಕೊಂಡ. ಇದು ನಮಗೆ ಮತ್ತೆ ಇದು ಬೆನ್ ಪಟ್ಟಿ ಇದು ನೋಡಿ, ಇದು ಇಲ್ಲಿಂದ ಇಲ್ಲಿಗೆ 6.5 ಇದೆ. ಇದು 6.5 ಇದೆ. ನಾವು ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ? 7 ಇದೆ. ಅಂದರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಇವಾಗ ಮುಂಭಾಗದಲ್ಲಿ ಬೆನ್ಪಟ್ಟಿ ಬರೋದಿಲ್ಲ. ಇದನ್ನು ನಾವು ಸಪ್ರೇಟ್ ತಗೊಳ್ಳೋಣ. ಇವಾಗ ಎಷ್ಟಿದೆ? ಇಲ್ಲಿ 6 ಇದೆ. ನಾವಿಲ್ಲಿ ಈಗ 6 ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇದೆಷ್ಟಿದೆ? ಇಲ್ಲಿಂದ ಇಲ್ಲಿ 6 ಇದೆ. ಇವಾಗ ನಾವು ಇದನ್ನ ಏನು ಮಾಡಬೇಕು? ಬೇರೆ ತಗೋಬೇಕು. ಇದನ್ನ ಬೇರೆ ತಗೋಬೇಕು. ಇವಾಗ ಸ್ಕೇಲ್ ಇದೆ. ಈ ಸ್ಕೇಲ್ ನಾವೇನು ಮಾಡೋಣ? ಮಾರ್ಕ್ ಮಾಡ್ಕೊಳ್ಳೋಣ, ಗೆರೆ ಹೋಗೋಣ. ಈ ರೀತಿ ನಾವು ಗೆರೆನ ನೋಡಿ, ಈ ರೀತಿ ಗೆರೆನ ನೋಡಿ. ಇಲ್ಲಿ ನಾನು ನಿಮಗೆ ಸ್ಕೇಲ್ ಬಗ್ಗೆ ಹೇಳೋದು ಮತ್ತೆ ಇದು ಬಂದುಬಿಟ್ಟು ಮಿಶೋದಲ್ಲಿ ಸಿಗುತ್ತೆ. ಇದು ಮಿಶೋದಲ್ಲಿ ಸಿಗುತ್ತೆ. ಒಂದು 6 ಪೀಸ್ ಇರುತ್ತಿವು. ಇವು ನೀವೇನು ಮಾಡಿ ಆರ್ಡರ್ ಮಾಡಿ. ಇದು 2,500 ರೂಪಾಯಿ ಇದೆ. ಇದನ್ನು ನೀವು ತೊಗೊಂಡು ಈಸಿಯಾಗಿ ಕಟ್ ಮಾಡ್ಬೋದು. ಇದರಿಂದ ಅಂದರೆ ನಮಗೆ ಲೈನ್ ಗೀನ್ ಎಲ್ಲ ಏನು ಮಾಡುತ್ತೀರಿ ಈಸಿಯಾಗಿ ಬರುತ್ತೆ. ಅದಕ್ಕೆ ನೀವು ಏನು ಮಾಡಿರಿ, ಇದನ್ನು ಈಸಿ ನಿಮಗೆ ಬೇಕಂದರೆ ಇದನ್ನ ಆರ್ಡರ್ ಮಾಡಿ ತೊಗೊಳ್ಳಿ. ಈ ರೀತಿ ಇದನ್ನು ಇಟ್ಕೊಂಡು ಈ ರೀತಿ ನಾವು ಲೈನ್ನ ಹಾಕ್ಕೊಬೇಕ್ರಿ. ಹಾಕ್ಕೊಂಡ್ರೆ ಇದೇನಾಗುತ್ತೆ ರೀ, ನಮ್ಗೆ ಈಸಿ ಸಿಗುತ್ತೆ ರೀ. ಇದು ಕರೆಕ್ಟ್ ಬರುತ್ತೆ ರೀ. ಲೈನ್ನ ಹಿಂಗೆ ಎಲ್ಲೂ ಎತ್ತು ಡೊಂಕಾಡಿಸಿ ಹೋಗೋದಿಲ್ಲ. ಈ ರೀತಿ ನಾವು ಮಾರ್ಕ್ನ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡ್ರಿ, ಇದನ್ನು ನಾನು ಮೀಶೋದಲ್ಲಿನೇ ತರಿಸಿದ್ದೀನಿ. ನಾನು ಇವಾಗ ಇದನ್ನ ಏನು ಮಾಡ್ತೀನಿ, ಹಿಂಗೆ ಇಟ್ಕೋತೀನಿ ನೋಡ್ರಿ. ಈ ರೀತಿ ಇಟ್ಕೋತೀನಿ. ಈ ರೀತಿ ಇಟ್ಕೊಂಡು ನಾನು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊತೇನೆ. ಇದನ್ನ ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟಿಂಗ್ ತಗೊಳ್ತೀನಿ ನೋಡಿ. ನಾನು ಈ ರೀತಿ ಇದನ್ನು ಇಟ್ಕೊಂಡು ಫಸ್ಟ್ ಅದನ್ನ ಇಟ್ಕೊಂಡೆ, ಆಮೇಲೆ ಇದನ್ನ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಇದನ್ನು ಸ್ವಲ್ಪ ಏನು ಮಾಡಿರಿ, ಹಿಂಗೆ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಅದು ಶೇಪ್ ಬಂದು ಬಿಡ್ತೈತೆ ರೀ. ಅದು ಶೇಪ್ ಬರ್ತೈತ್ರಿ. ನೀವು ಅದು ತಗೋಬೋದು ಆಮೇಲೆ. ಮತ್ತು ಇದನ್ನು ಬಂದುಬಿಟ್ರಿ, ಇಲ್ಲಿ ನೋಡ್ರಿ, ನಮ್ಗೆ ಇವಾಗ ರೌಂಡ್ ಶೇಪ್ ಕೊಡಬೇಕು. ಮುಂದೆ ನಮಗೆ ಡಿಸೈನ್ ಏನೂ ಹೇಳಿಲ್ಲ ಅವರು. ಅದಕ್ಕೆ ನಾವು ಇದನ್ನು ಏನು ಮಾಡ್ತೀವಿ, ರೌಂಡ್ ಮಾತ್ರ ತಕ್ಕೋತೀವಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ನಾವು ಇಲ್ಲಿ ನೋಡ್ರಿ, ಇದು 0ದಿಂದ ಇಲ್ಲಿ 6.5 ತನಕ ಬರ್ತದೆ ರೀ. ಇದನ್ನು ನಾವು ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ನ ತಗೊಂಡ್ರೆ ಇದು ನಮ್ಗೆ ರೌಂಡ್ ಶೇಪ್ ಸಿಗ್ತೈತಿ. ಮತ್ತು ಆಮೇಲೆ ಇಲ್ಲಿ ಕೂಡ ನಾವು ಮುಂಭಾಗ ಮತ್ತು ಹಿಂಭಾಗ ಅಂಥೇಳಿ ನಾವು 2 ಇದನ್ನು ತಗೋತೀವಿ ರೀ. ಅದನ್ನ ನಾವೇನು ಮಾಡಿಬಿಡಬೇಕು, ಇದ್ರಲ್ಲೇ ಸ್ವಲ್ಪ ಈ ರೀತಿ ರೌಂಡ್ ಶೇಪ್ ತಗೊಂಡ್ಬಿಡೋದು. ಈ ರೀತಿ ರೌಂಡ್ ಶೇಪ್ ತಗೊಂಡ್ರೆ ನಮಗೆ ಶೋಲ್ಡ್ರ್ ಬಗ್ಲಾಗೂ ಭೀ ಏನು ಬರುತ್ತೆ ರೀ, ಅದು ಕ್ಲೀನಾಗಿ ರೌಂಡ್ ಶೇಪ್ ಬಂದ್ಬಿಡ್ತೈತೆ ರೀ. ಈ ರೀತಿ ತಗೊಂಡ್ರೆ ನಮ್ಗದು ಕರೆಕ್ಟು ಬಂದ್ಬಿಡ್ತೈತಿ. ಈ ರೀತಿ ನಾವು ತಗೋಬೇಕ್ರಿ ನೋಡಿರಿ. ಈ ರೀತಿ ತಗೊಂಡು ನಾನು ಇವಾಗ ಇದು ಮುಂಭಾಗ ಆತ್ರಿ. ಇದನ್ನು ನಾವು ಇವಾಗ ಏನು ಮಾಡೋಣ್ರಿ, ಮತ್ತು ಕಟ್ಟಿಂಗ್ನ ಮಾಡ್ಕೊಂಡ್ಬಿಡೋಣ್ರಿ. ಇದನ್ನ ನಾವು ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ. ಇವಾಗ ಈ ರೀತಿ ಹಿಡಿದು ಈ ರೀತಿ ನೀವು ಕಟ್ಟಿಂಗ್ನ ತಗೊಂಡ್ರೆ ನಿಮ್ಗೆ ಇದು ಬಂದ್ಬಿಡುತ್ತೆ. ಈ ರೀತಿ ಮಾಡ್ಕೊಂಡ್ಬಿಡ್ರಿ ನೋಡಿ. ಈ ರೀತಿ ಬಂತು. ಇವಾಗ ಈ ರೀತಿ ಬಂತು. ಮತ್ತು ಇಲ್ಲಿ ನೋಡಿ, ಇದನ್ನು ಕೂಡ ನಾವು ಸ್ವಲ್ಪ ರೌಂಡ್ ಶೇಪ್ನಲ್ಲಿ ಈ ರೀತಿ ತಗೊಂಡ್ಬಿಡ್ರಿ. ಈ ರೀತಿ ಇದು ತಗೊಂಡೆ. ಮತ್ತು ಆಮೇಲೆ ನಾವು ಈ ರೀತಿ ಇದನ್ನು ಬಳಸಿ ಇದು ನೋಡ್ರಿ, ಇದು ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಲ್ರಿ. ಇವಾಗ ಇದು ಮುಂಭಾಗ, ಇದು ಮುಂಭಾಗ.
ನಾವಿದನ್ನು ಮುಂಭಾಗನ ಈ ರೀತಿನ ತಗೊಂಡ್ಬಿಡೋಣ. ನಾನು ಫಸ್ಟ್ ಮಾರ್ಕ್ ಮಾಡಿದ್ನಲ್ಲ ಮೇಡಮ್, ಇಲ್ಲಿ ನೋಡ್ರಿ, ಇದು ಫಸ್ಟ್ ಮಾರ್ಕ್ ಮಾಡಿದ್ದೀನಲ್ಲ ನಾನಿಲ್ಲಿ, ಇದನ್ನು ತಗೊಳ್ಳೋಣ ಮುಂಭಾಗ. ಇದು ಎರಡನೇ ಮಾರ್ಕ್ ಮಾಡಿದ್ದೀನಲ್ಲ, ಇದನ್ನ ಹಿಂಭಾಗ ತಗೊಳ್ಳೋಣ. ಇವಾಗ ನಾನು ಇದನ್ನು ಏನು ಮಾಡ್ತೀನಿ, ಮುಂಭಾಗ ತಗೋತೀನಿ. ಈ ರೀತಿ ನಾನು ಇದನ್ನು ಮುಂಭಾಗನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಇದನ್ನು ನಾನು ಕಟ್ ಮಾಡಿಕೊಂಡೆ. ಇದು ನೋಡಿ, ಇದು ನಂದು ಮುಂಭಾಗ ಮತ್ತು ಇದು ಲಾಸ್ಟಲ್ಲಿ ಇದು ಹಿಂಭಾಗ. ಇಲ್ಲಿ ನೋಡಿ, ಇವಾಗ ನಾನು ತಗೊಂಡಿದ್ನಲ್ಲ ಮೇಡಮ್, ಮುಂದೆ ತಗೊಂಡಿದ್ದೆಲ್ಲ ಅದೇ ರೀತಿ ಹಿಂದೂ ಕೂಡ ನಾನೇನು ಮಾಡ್ಕೋತೀನಿ, ಇದನ್ನು ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ನಾವು ಏನು ಮಾಡೋಣ, ಕಟ್ಟಿಂಗ್ನ ಇದೇ ರೀತಿಲಿ ತಗೊಂಡು ಇದು ನೋಡಿ, ಈ ರೀತಿ ನಮಗಿದು ಈ ರೀತಿ ಬಂತಂದರೆ ಏನಾಗ್ಬಿಡುತ್ತೆ, ಈಸಿ ಆಗಿ ನಮ್ಗೆ ಹೊಲಿಗೆಯಲ್ಲಿ ಇದನ್ನು ಹೊಲಿಗೆ ಹಾಕೊಳ್ಳೋಕೆ ಬರುತ್ತೆ. ಹಿಂಗೆ ಇದು ನೋಡಿ, ಇದು ಮುಂಭಾಗ, ಇದು ಹಿಂಭಾಗ. ಇದನ್ನು ನಾವಿಲ್ಲಿ ಶೋಲ್ಡರ್ ಅಂತೇಳಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ನಮಗೇನಾಗ್ಬಿಡುತ್ತೆ, ಈ ರೀತಿ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಬಂದ್ಬಿಡುತ್ತೆ. ಈ ರೀತಿ ಬಂತು. ಇವಾಗ ನಮ್ದು ಏನಾಯ್ತು ರೀ, ಇದು ಮುಂಭಾಗ ಬಂತು. ನಾವು ಇದನ್ನು ತಗೊಳ್ಳೋಣ. ಇದನ್ನು ತಗೊಂಡು ಇದನ್ನು ತಗೊಂಡ್ವಿ. ಇದು ಮುಂಭಾಗ ಆಯಿತು. ಇದನ್ನೇನು ಮಾಡೋಣ, ನಾವು ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮತ್ತು ಇದು ನಮ್ದು ಹಿಂಭಾಗ. ಈ ಹಿಂಭಾಗಕ್ಕೆ ಅವರು ಸಿಂಪಲ್ ಬ್ಲೌಸ್ ಕೊಟ್ಟಿದ್ದಾರೆ. ನಂಗೆ ಡಿಸೈನ್ ಮಾಡೋಕೆ ಹೇಳಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ರೌಂಡ್ ಶೇಪ್ಗಳನ್ನ ಇಡ್ತಾಯಿದ್ದೀನಿ. ಇದನ್ನು ನಾವು ಇವಾಗ ಏನು ಮಾಡೋಣ, ರೌಂಡ್ ಶೇಪ್ಗಳಿಟ್ಟು ಇದನ್ನು ಕಟ್ಟಿಂಗ್ ತಗೊಳ್ಳೋಣ. ಇದು ನೋಡಿ ಮೇಡಮ್, ಈಗ ಅವ್ರದ್ದು ರೌಂಡ್ ಶೇಪ್ಗಳು ಈ ರೀತಿ ಇದೆ. ಅವ್ರದ್ದು ಈ ರೀತಿ ಇದೆ. ಇದೇ ಬ್ಲೌಸಲ್ಲಿ ನಾವು ಅಳತಿನ ತಗೊಳ್ಳೋಣ. ಹಿಂಭಾಗ ಅಂದರೆ ಬೆನ್ಪಟ್ಟಿ ಎಷ್ಟು ಬೇಕು ನಮ್ಗಂತ. ಇಲ್ಲಿ ನೋಡಿ ಮೇಡಮ್, ಇದು 3 ಇದೆ, ಇದು 3 ಇದೆ. ನಾವು 3.5 ಇಟ್ಕೊಳ್ಳೋಣ. ಸ್ವಲ್ಪ ನಮ್ಗೆ ಹೊಲಿಗೆ ಒಳಗೆ ಬೇಕಾಗುತ್ತೆ. ಮತ್ತು ಇದು ಇಲ್ಲಿ 2 ಇದೆಯಲ್ಲ, ಇಲ್ಲಿಂದನೇ ನಾವು ಏನು ಮಾಡಿಬಿಡೋಣ, ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿಂದ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಇದು ಎಷ್ಟಿದೆ ಅಂತ ಇದನ್ನು ನಾವು ನೋಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಇದು ನಮ್ಗೆ ಎಷ್ಟಿದೆ ಅಂತ ಅಳತೆ ಸಿಗುತ್ತೆ. ಇಲ್ಲಿಂದ ಇದು ಎಷ್ಟಿದೆ, 2 ಇದೆ. ನಾವು 2.5 ಇಟ್ಕೊಳ್ಳೋಣ. ನಮಗೊಂದು ಸ್ವಲ್ಪ ಕೊಳ್ಳು ರೌಂಡ್ ಶೇಪಾಗಿ ಬೇಕಲ್ಲ, ಅದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು 3.5 ಇಟ್ಕೊಳ್ಳೋಣ. ಇದು 3.5 ಮಾರ್ಕ್ ಮಾಡಿದ್ದೀನಿ. ಮತ್ತು ನಾವು ಇಲ್ಲಿಂದ ಇಲ್ಲಿಗೆ 2.5 ಇಟ್ಕೊಳ್ಳೋಣ. 2.5 ಅಥವಾ ಸ್ವಲ್ಪ ಅದಕ್ಕಿಂತ 2.5ಕ್ಕಿಂತ ಕಡಿಮೆ ಇಟ್ಕೊಳ್ಳೋಣ. ನಾನೊಂದು ಚೂರು ಕಡಿಮೆ ಇಟ್ಕೊಂಡಿದ್ದೀನಿ ರೀ. ಮತ್ತು ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ಈ ಸ್ಕೇಲೇ ಇದನ್ನು ಏನು ಮಾಡಿಬಿಡೋಣ, ಶೋಲ್ಡರ್ ಮತ್ತು ಇದು ಅಟ್ಯಾಚ್ ಇಟ್ಕೊಂಡ್ಬಿಡೋಣ. ಈ ರೀತಿ ಇಟ್ಕೊಂಡು ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಬರುತ್ತೆ. ಮತ್ತು ಈ ಸ್ಕೇಲೇ ನಾವು ಏನು ಮಾಡೋಣ, ರೌಂಡ್ ಶೇಪ್ಗಳನ್ನ ತಗೊಳ್ಳೋಣ. ನೀಟಾಗಿ ಬರುತ್ತೆ ರೀ. ಇದನ್ನ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ನೀಟಾಗಿ ರೌಂಡ್ ಶೇಪ್ಗಳು ಬರುತ್ತೆ. ನಾವು ಈ ರೀತಿ ತಗೊಳ್ಳೋಣ. ಈ ರೀತಿ ತಗೊಂಡ್ರೆ ನಮಗದು ರೌಂಡ್ ಶೇಪ್ಗಳು ಕರೆಕ್ಟಾಗಿ ನೀಟಾಗಿ ಬರುತ್ತೆ ರೀ. ಅದಕ್ಕೆ ನಾವು ಇದನ್ನ ಇಟ್ಕೊಂಡು ಇದನ್ನೇ ಸ್ಕೇಲ್ನ ಯೂಸ್ ಮಾಡಿದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ರೀತಿ ತಗೊಂಡಿದ್ದೀವಿ. ಇವಾಗ ಕಟ್ಟಿಂಗ್ ತಗೊಳ್ಳೋಣ. ಇವಾಗ ಇದನ್ನು ಕಟ್ಟಿಂಗ್ ತಗೊಳ್ಳೋಣ. ನೋಡ್ರಿ, ಇದು ಕಟ್ಟಿಂಗ್ ಬಂತು. ಈಗ ಹಿಂಭಾಗ ನಾವು ಕಟ್ಟಿಂಗ್ ಬಂತು. ಇವಾಗ ನಮ್ಗೆ ರೆಡಿ ಆಯಿತು, ಸಿಕ್ತು. ಇದು ನೋಡಿ, ಇದು ಮುಂಭಾಗ ಮತ್ತು ಇದು ಹಿಂಭಾಗ. ಇವಾಗ ನಾವು ಇದನ್ನು ಫೋಲ್ಡ್ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ಇವಾಗ ತೋಳು ತಗೊಳ್ಳೋಣ. ಇವಾಗ ಇದನ್ನು ತೋಳು ತಗೊಳ್ಳೋಣ. ಅವ್ರದ್ದು ಲಾಂಗ್ ಇದೆ ತೋಳು. ಇದನ್ನು ನಾವು ಕೂಡ ಅವ್ರು ಲಾಂಗೇ ಇರಲಿ ಅಂತ ಹೇಳಿದ್ದಕ್ಕೆ ಇದು ಲಾಂಗ್ ತಗೊಳ್ಳೋಣ. ಈ ರೀತಿ ಇದನ್ನು ನಾವು 2 ಫೋಲ್ಡ್ ಮಾಡಬೇಕು. ಈ ರೀತಿ ನಾವು ಇದನ್ನು 2 ಫೋಲ್ಡ್ ಮಾಡಿ ಈ ರೀತಿ ನಡುವೆ ಮಡಚ್ಕೊಳ್ಳೋಣ. ಮತ್ತು 2 ಫೋಲ್ಡ್
ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಡಚಿಕೊಂಡು ಮತ್ತು ಇದು ಎಷ್ಟು ಉದ್ದ ಇದೆ ಅಂತ ಇದನ್ನು ಬ್ಲೌಸ್ ಅಳತೆ ನೋಡ್ಕೊಳ್ಳೋಣ. ಎಷ್ಟು ಉದ್ದ ಇದೆ ಅಂತ ಬ್ಲೌಸ್ ಅಳತೆ ಇಟ್ಕೊಳ್ಳೋಣ. ಇದು ಈ ರೀತಿ ನಾವು ಇದನ್ನು ನೋಡಿಕೊಂಡ್ರೆ ನಮಗೆ ಇದ್ರದ ಅಳತೆ ಸಿಗುತ್ತೆ. ಇದು 8.5 ಇದೆ, 8.5 ಇಂಚಿದೆ. ನಾವು ಇದನ್ನು ಇಲ್ಲಿ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 8.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 8.5ಗೆ ನಾವು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇದು ನಮಗೆ 8.5 ಸಿಕ್ತು. ಮತ್ತು ನಾವು ಇದನ್ನು ಒಂದು ಲೈನ್ನ ಇದಕ್ಕೆ ಕೊಡ್ಕೊಂಡ್ಬಿಡೋಣ ಸ್ಕೇಲ್. ಮತ್ತು ಆಮೇಲೆ ಇಲ್ಲಿ ನಮಗೆ ಎಷ್ಟು ಸಿಗುತ್ತೆ ಅಂತ ನೋಡಬೇಕು. ಇಲ್ಲಿಂದ ಇಲ್ಲಿಗೆ ನಮಗೆ 7 ಇದೆ. ನಾವು ಇದನ್ನು ಇಲ್ಲಿ ನೋಡಿ ಕೆಳಗೆ ಶೋಲ್ಡರ್ ಆಯ್ತು. ಇವಾಗ ನಾವು ಇದನ್ನು ಕೆಳಗಿಂದು ಮಾಪ್ ತಗೊಂಡು, ಇವಾಗ ನಾವು ಇಲ್ಲಿಂದ ಶೋಲ್ಡರ್ದಿಂದ ತೊಗೊಂಡ್ವಿ ಮಾಪನ್ನ. ಇದು ಶೋಲ್ಡರ್ ಬಂದುಬಿಟ್ಟು ನಮಗೆ 8.5 ಇದೆ. 8.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾವು ಇಲ್ಲಿ ಕೆಳಗಿಂದ ತೊಗೊಳ್ಳೋಣ, ಬಗಲಾಗಿಂದ ತೊಗೊಳ್ಳೋಣ. ಇದು ನಮ್ಗೆ ಏನಿದೆ 7 ಇದೆ. ಇದನ್ನು ನಾವು ಇಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. 7 ಇದೆ ಇಲ್ಲಿಗೆ. ಇಲ್ಲಿಂದ ನಾವು ಇದನ್ನು ಎರಡನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡೆ ನಾನು. ಮತ್ತು ಇವಾಗ ಸ್ಕೇಲ್ ಯೂಸ್ ಮಾಡೋಣ. ಸ್ಕೇಲ್ ನಾವೇನು ಮಾಡೋಣ್ರಿ, ಇದನ್ನು ಲೈನ್ನ ಮಾಡ್ಕೊಳ್ಳೋಣ. ಈ ರೀತಿ ಲೈನ್ನ ಮಾಡ್ಕೊಂಡ್ರೆ ಸ್ಟೇಟ್ ಬಂದುಬಿಡ್ತಾರೆ. ಅದು ನಮ್ಗೆ ನಾವು ಅದ್ರಲ್ಲಿ ಏನು ಮಾಡಿಬಿಡೋಣ್ರಿ, ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಸ್ಟೇಟಿಗೆ ಬರುತ್ತೆ. ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ರೀ. ಮತ್ತು ನಾನು ಏನು ಮಾಡ್ತೀನಿ ರೀ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಶೋಲ್ಡ್ರಿಂದ ಕೆಳಗೆ ಮತ್ತೊಂದು ಲೈನ್ನ ಹೊಡ್ಕೋತೀನಿ ರೀ ನಾನು. ಈ ರೀತಿ ನಾನು ಇನ್ನೊಂದು ಲೈನ್ನ ಹೊಡ್ಕೊಂಡು ಈ ರೀತಿ ಈ ಲೈನ್ನ ಹೊಡ್ಕೊಂಡು, ಮತ್ತು ಇದು ನೋಡಿ ಇದು ಸ್ಕೇಲ್ ಇದೆ ಅಲ್ರಿ, ಇದು ಇದರಲ್ಲೇ ನಾನು ಏನು ಮಾಡ್ತೀನಿ, ಇವಾಗ ಇಲ್ಲಿ ಮಾರ್ಕ್ನ ತಗೋತೀನಿ. ಅದು ತೊಳೆದು ಶೇಪ್ ಅದು ಹೇಗೆ ರೌಂಡ್ ಶೇಪ್ ಬರುತ್ತಲ್ಲ ಆ ರೀತಿ ನಾನು ಇದರಲ್ಲೇ ತಗೋತೀನಿ. ಇಲ್ಲಿ ನೋಡಿ ಈ ರೀತಿ ಇಟ್ಕೋತೀನಿ ನಾನು. ಈ ರೀತಿ ಇಟ್ಕೊಂಡು ಈ ರೀತಿ ಮಾಡ್ತೀನಿ, ತಗೋತೀನಿ. ಈ ರೀತಿ ತಗೊಂಡು ಇದನ್ನು ನಾನು ಈ ರೀತಿ ತಗೋತೀನಿ. ಇದು ಅಂದರೆ ಕರೆಕ್ಟ್ ಬರುತ್ತೆ. ಈ ರೀತಿ ಇಟ್ಕೊಂಡ್ರೆ ಇದು ಕರೆಕ್ಟ್ ಬರುತ್ತೆ. ಈ ರೀತಿ ಬರುತ್ತೆ. ಈ ಸ್ಕೇಲ್ನ ನೀವು ಯೂಸ್ ಮಾಡ್ಕೊಳ್ರಿ, ಯಾಕಂದರೆ ಇದು ಕಟ್ಟಿಂಗ್ ಮಾಡೋದ್ರಲ್ಲಿ ಈಸಿ ಆಗುತ್ತೆ. ಇವಾಗ ನಾನು ಈ ರೀತಿ ತಗೊಂಡಿದ್ದೀನಲ್ಲ, ಇದನ್ನು ಕಟ್ಟಿಂಗ್ ತಗೋಬೇಕು. ಮತ್ತು ಇದು ಬಂದ್ಬಿಟ್ಟು ಇದು ಮುಂಭಾಗ ಮತ್ತು ಹಿಂಭಾಗ ತಗೋಣ. ಇದರಲ್ಲಿ ಈ ರೀತಿ ಇದು ಮುಂಭಾಗ ಹಿಂಭಾಗ. ನಾನು 2 ಲೈನ್ನ ತೊಗೊಂಡಿದ್ದೀನಿ ಇಲ್ಲಿ. ಇದು ಮುಂಭಾಗ, ಇದು ಹಿಂಭಾಗ. ನಾವು ಇವಾಗ ಹಿಂಭಾಗನೇ ಕಟ್ ಮಾಡ್ಕೊಳ್ಳೋಣ. ಆಯಿತು, ಇದು ನಮ್ಮದು ತೋಳು ಮೆಜರ್ಮೆಂಟ್ ಸಿಕ್ತು. ಮತ್ತು ನಾವು ತೋಳನ್ನು ಕೂಡ ತಗೊಂಡಿದ್ದೀವಿ. ಇದನ್ನು ನಾವು ಏನು ಮಾಡಬೇಕು, ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಇವಾಗ ಇದನ್ನು ನಾವು ಬ್ಲೌಸಲ್ಲಿ ಹೇಗೆ ಕಟ್ಟಿಂಗ್ ತಕ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ನಾನು ಏನು ಮಾಡಿದ್ದೆ, ಮುಂಭಾಗ ಮತ್ತು ಹಿಂಭಾಗ ತಗೊಂಡಿದ್ದೀನಿ ರೀ. ಇವಾಗ ನಾನು ಇದನ್ನು ಹಿಂಭಾಗ ಮಾತ್ರ ತಗೊಂಡಿದ್ದೀನಿ ರೀ. ಆಮೇಲೆ ನೀವು ಏನು ಮಾಡಿ, ಬ್ಲೌಸ್ ಜೊತೆ ಅಟ್ಯಾಚ್ ಮಾಡ್ತಿರಲ್ಲ, ಆವಾಗ ಮುಂಭಾಗನ ನೀವು ಕಟ್ಟಿಂಗ್ ಮಾಡಿಕೊಂಡು ನೀವು ಅದಕ್ಕೆ ಹೊಲಿಗೆ ಹಾಕೋರಿ. ಇಲ್ಲಿದೆ ಮುಂಭಾಗ, ಇಲ್ಲಿ ನೋಡ್ರಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿದೆ, ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಏನು ಮಾಡಿಬಿಡುತ್ತೆ, ಅದು ಕಟ್ಟಿಂಗು ಮಾರ್ಜಿಂಗ್ ಇದು ಸಿಕ್ಬಿಡುತ್ತೆ. ಅದನ್ನು ನೀವು ಇಲ್ಲಿಂದ ಆಮೇಲೆ ಬ್ಲೌಸ್ ಹಿಂಬಾಲ್ ಇದನ್ನು ತಗೊಂಡು ರೆಡಿ ಇಟ್ಕೊಂಡು ಆಮೇಲೆ ಇದನ್ನು ತಗೊಂಡು ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಇದು ಮೆಜರ್ಮೆಂಟ್ ಸಿಗುತ್ತೆ. ನಾವು ಇವಾಗ ಇದನ್ನು ಕಟ್ಟಿಂಗ್ ತಗೋಣ. ಕಟ್ಟಿಂಗ್ ಸಿಕ್ತು. ಇವಾಗ ನಮ್ಮ ತೋಳು ರೆಡಿ ಆದ್ವಿ ನೋಡಿ. ಇದು ನಮ್ಮ ತೋಳು ರೆಡಿ ಆದ್ವಿ. ಇವಾಗ ನಾನು ಇದನ್ನು ಬ್ಲೌಸ್ನ ಮತ್ತು ಈಗ ಅಸ್ತರ್ನ ಬ್ಲೌಸ್ ಒಳಗೆ ಇಟ್ಕೊಂಡು ಹ್ಯಾಂಗೆ ಕಟ್ಟಿಂಗ್ ತಕ್ಕೋದು ಅಂತ ಹೇಳ್ಕೊಡ್ತೀನಿ. ಈಗ ಈ ಬ್ಲೌಸನ್ನ ಈ ರೀತಿ ನಾವು
ತೋಳು, ಇದು ನಮ್ಮ ತೋಳು, ಇದು ನಮ್ಮ ತೋಳು. ಇವಾಗ ನಾನು ತೋಳು ತಗೊಂಡಿದ್ದೀನಲ್ಲ, ನಾನು ಅದನ್ನು ಇದ್ರ ಮೇಲೆ ಇಡ್ತೀನಿ. ಈ ರೀತಿ ನಾನು ಇದ್ರ ಮೇಲೆ ತಗೋತೀನಿ. ನಾನು ಈ ರೀತಿ ಇನ್ನೆರಡನ್ನೂ ಸ್ಟ್ರೇಟಾಗಿ ಇಡ್ತೀನಿ. ಈ ರೀತಿ ಇಟ್ಟೆ, ಈ ರೀತಿ ನಾನು ತಗೊಂಡು ಮತ್ತು ನಾನು ಇವಾಗ ಹಿಂಭಾಗ ಮುಂಭಾಗನ ತಗೊಂಡಿದ್ದೀನಲ್ಲ ಅಸ್ತರು, ಈ ಅಸ್ತರನ್ನ ನಾನು ಇವಾಗ ಇಲ್ಲಿ ನೋಡಿ ಈ ರೀತಿ ನಾನು ಇಟ್ಬಿಟ್ಟಿದ್ದೀನಿ. ಅಂದರೆ ಈಸಿ ಏನಾಗುತ್ತೆ, ನಮಗೆ ಈಸಿ ಆಗುತ್ತೆ. ಅದಕ್ಕೆ ನಾನು ಇದನ್ನು ನಿಮ್ಗೆ ಹೇಳ್ಕೊಡತ್ತೀನಿ. ಈಗ ನಮ್ಗೆ ಈಸಿ ಕಟ್ಟಿಂಗು ಸಿಗುತ್ತೆ ರೀ, ಅದಕ್ಕಾಗಿ ನಾನು ನಿಮ್ಗೆ ಈ ರೀತಿ ಹೇಳ್ಕೊಡತ್ತೀನಿ. ಈಗ ನೋಡ್ರಿ, ಇದು ಮುಂಭಾಗ, ಇದನ್ನು ನಾವು ಹಿಂಗೆ ಇಟ್ಕೊಂಡು ಈ ರೀತಿ ಇದನ್ನು ಹೀಗೆ ಇಟ್ಕೊಂಡ್ರೆ ನಮಗೆ ಸಪ್ರೇಟ್ ಕಟ್ಟಿಂಗ್ ತಗೊಳ್ಳೋಕ್ಕಿಂತ ಈ ರೀತಿ ನಾವು ಹಾಸಿ ಒಂದೇ ಸಲಗೆ ನಾವೆಲ್ಲರೂ ಇಟ್ಟು ಕಟ್ಟಿಂಗ್ ತಗೊಂಡ್ರೆ ನಮ್ಗೆ ಈಸಿ ಆಗಿಬಿಡುತ್ತೆ. ಈಗ ಅದಕ್ಕೆ ನಾನು ಈ ರೀತಿ ತಗೊಳತ್ತೀನಿ. ನೀವು ಕೂಡ ಈ ರೀತಿ ತಗೊಂಡ್ರೆ ಈಸಿ ಆಗುತ್ತೆ. ನೀವು ಕೂಡ ಇದೇ ರೀತಿ ತಗೊಳ್ಳಿ. ನೋಡಿ, ನಾನು ಕಟ್ಟಿಂಗ್ನ ಮಾಡ್ಕೋತೀನಿ. ಇವಾಗ ಇವು ಹೆಂಗಿದಾವಲ್ಲ ಇದೇ ರೀತಿ ಇಟ್ಕೊಂಡು, ಇದು ತೋಳು, ಇದನ್ನು ನಾನು ಇದೇ ರೀತಿ ಇಟ್ಕೊಂಡು ಕಟ್ಟಿಂಗ್ನ ತಕ್ಕೋತೀನಿ. ಇವಾಗ ಕಟ್ಟಿಂಗ್ ಮಾಡ್ಕೋತೀನಿ. ಇದನ್ನು ನೀವು ಕೂಡ ಇದೇ ರೀತಿ ಕಟ್ಟಿಂಗ್ನ ಮಾಡ್ಕೊರಿ. ಯಾಕಂದರೆ ಈಗ ನಮ್ಗೆ ಸಲೀಸಾಗಿ ಸಿಗುತ್ತೆ ರೀ. ನಾನು ಯಾವುದೇ ಬ್ಲೌಸ್ನ ತೊಗೊಂಡ್ರು ಕೂಡ ಕಟ್ಟಿಂಗ್ನ ಮಾತ್ರ ಇದೇ ರೀತಿನ ಮಾಡ್ಕೊತೀನಿ. ನೀವು ಕೂಡ ಇದೇ ರೀತಿ ಕಟ್ಟಿಂಗ್ನ ಮಾಡ್ಕೊಡಿ. ಈ ರೀತಿ ನಾನು ಈ ರೀತಿನ ತಗೋತೀನಿ. ನಿಮಗೆ ಮತ್ತೆ ನಾನು ಸ್ಟಿಚಿಂಗ್ ಮಾಡೋವಾಗ ಇದನ್ನು ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀನಿ. ಇದು ಹೆಂಗೆ ನಾನು ಹೊಲಿಗೆ ಹಾಕೋತೀನಿ, ನಾನು ಹೆಂಗೆ ಇದನ್ನೆಲ್ಲ ತಗೋತೀನಿ ಅಂತ ನಾನು ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ಕೂಡ ಸ್ಟಿಚಿಂಗ್ ವಿಡಿಯೋನ ಕೂಡ ನಾನು ನಿಮಗೆ ಹಾಕ್ತೀನಿ. ಇದು ನಾನು ಎಲ್ಲ ವಿಡಿಯೋ ಮಾಡ್ತಿರೋದ್ರಿ. ಏನಾದರೂ ತಪ್ಪಿದ್ರೆ ಅದನ್ನ ಪ್ಲೀಸ್ ಕ್ಷಮಿಸ್ರಿ. ಇದು ನೋಡಿ, ಇದು ಮುಂಭಾಗ, ಇದನ್ನು ನಾನು ತಕ್ಕೊಂಡಿದ್ದೀನಿ. ಇದು ಬಂದಿದೆ. ಇವಾಗ ಇದು ತೋಳು, ಇದು ನಡುವೆ ನಾವು ಇವಾಗ ಇದನ್ನು ಕತ್ತರಿಸ್ಕೋಬೇಕು. ಈ ರೀತಿ ನಾವು ಕಟ್ನ ಮಾಡ್ಕೊಂಡಿದ್ದೀವಿ. ಈ ಸಿಕ್ತು. ಇವಾಗ ಇವೆರಡು ನಮ್ಮ ತೋಳು, ಇವನ್ನ ನಾವು ಫೋಲ್ಡ್ ಮಾಡಿ ಸೈಡಿಗೆ ಇಟ್ಬಿಡೋಣ. ಮತ್ತು ಇದು ಮುಂಭಾಗ ಕಟ್ಟಿಂಗ್ ಸಿಕ್ಕಿದೆ. ನಾವೀಗ ಇದನ್ನು ಇಲ್ಲಿ ಸೈಡಿಗೆ ಕಟ್ ಮಾಡ್ಕೊಂಡು ಈ ರೀತಿ ಸೈಡಿಗೆ ಕಟ್ ಮಾಡಿಕೊಂಡು ನಮಗೂ ಇದು ಎಕ್ಸ್ಟ್ರಾ ಅರಿವಿ ಉಳಿಯುತ್ತೆ, ಇದನ್ನು ತಗೊಳ್ಳೋಣ. ಮತ್ತು ಇದು ನಮ್ಗೆ ಬಂದಿದೆ. ಇವಾಗ ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಮತ್ತು ಇದು ನೋಡ್ರಿ, ಇದು ನಮ್ಮ ಹಿಂಭಾಗ. ಇವಾಗ ಇದು ಕರೆಕ್ಟ್ ಆಗಿದೆ. ಇದನ್ನು ಈ ಸೈಡ್ ನಾವು ಕಟ್ ಮಾಡ್ಕೊಂಡ್ರೆ ನಮಗೆ ಸಿಕ್ಬಿಡುತ್ತೆ. ನೋಡಿ, ಇವಾಗ ಇದು ಹಿಂಭಾಗ ಸಿಗ್ತಾ ನಮಗೆ. ಇದು ಕೂಡ ನಾವು ಏನು ಮಾಡೋಣ, ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ನೋಡಿ, ಇದು ಮುಂಭಾಗ ತೋಳು, ಹಿಂಭಾಗ ಇವೆಲ್ಲ ಕೂಡ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡು ನಾವು ಇದನ್ನ ಇಟ್ಕೊಳ್ಳೋಣ. ಇವಾಗ ನಾನು ನಿಮಗೆ ಇನ್ನೊಂದನ್ನು ಹೇಳೋದು ಮಾಡ್ತಿದ್ದೀನಿ, ಅದನ್ನು ಕೂಡ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ನಾವು ಏನಾಯಿತು, ಈಗ ನಾವು ಮುಂಭಾಗ ಶೋಲ್ಡರ್ ಇದ್ರ ಪಟ್ಟಿನ ತಕ್ಕೊಂಡು ಮಾಡ್ತಿದ್ದೀವಿ. ಇದನ್ನು ಇವಾಗ ಅಂದರೆ ನಮ್ದು ಅರ್ಬಿ ಏನಿತ್ತು ರೀ, ಅದು ಕಡಿಮೆ ಇತ್ತು. ನಮಗೆ 14ಕ್ಕಿಂತ 15, 16 ಭುಜದಿಂದ ಕೆಳಗೆ ಈ ಪಟ್ಟಿವರೆಗೂ ನಮ್ಗೆ ಏನು ಮಾಡಬೇಕಾಗಿತ್ತು, ಜಾಸ್ತಿ ಬೇಕಿತ್ತು. ಬಟ್ ಅಷ್ಟರ ಕಡಿಮೆ ಇರೋದ್ರಿಂದ ನಾನೇನು ಮಾಡಿದೆ, ಸಪ್ರೇಟ್ ಇದನ್ನ ತಗೋಬೇಕು. ಅದಕ್ಕೆ ಇವಾಗ ನಾನೇನು ಮಾಡ್ತೀನಿ, ಈ ಪಟ್ಟಿನ ಸಪ್ರೇಟ್ ತಗೋತೀನಿ. ಈ ಪಟ್ಟಿನ ನೋಡ್ರಿ, ಇದು 2.5 ಇದೆ. ನಾನು ಇದನ್ನು ಸಪ್ರೇಟ್ ಅರ್ಬಿಲ್ ತಗೋತೀನಿ. ಇವಾಗ ನೋಡಿ, ಇಲ್ಲಿದೆ. ಇವಾಗ ಇದು ನಮ್ಮದು ಅಸ್ತರು. ಈ ಅಸ್ತರಲ್ಲಿ ನಾನು ಅರ್ಬಿನ ತಗೋತೀನಿ. ಇಲ್ಲಿ ನೋಡಿ, ಇಲ್ಲಿಂದ ನಮಗೆ 2 ಬೇಕು. 2 ನಾವು ಹೊಲಿಗೆ ಒಳಗೆ ಹೋಗೋದಕ್ಕೂ ಅಂತ ಅರ್ಧ ಇಂಚಿನ ಜಾಸ್ತಿ ಇಟ್ಕೋತೀನಿ. ಇಲ್ಲಿ
ಇಲ್ಲಿ ನೋಡಿ ನಮಗಿದು ಅರ್ಧ ಇಂಚ್ ಜಾಸ್ತಿ ಸಿಕ್ಕಿದೆ. ಇವಾಗ ನಾನು ಸ್ಕೇಲೇ ಮಾರ್ಕ್ ಮಾಡ್ಕೋತೀನಿ. ಮತ್ತು ನಮ್ಮದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಬ್ಲೌಸು 10 ಇದೆ. ನಾನು ಇವಾಗ ಎಷ್ಟು 10 ಇದೆಯಲ್ಲ ನಾನು 10 ಮಾಡ್ಕೋತೀನಿ. ಇಲ್ಲಿ ನೋಡಿದ್ರೆ ಇದು ನಮ್ಗೆ 10 ಸಿಕ್ಕಿದೆ ಇಷ್ಟು. ಆಮೇಲೆ ನಾನು ಇದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈ ರೀತಿ ನಮಗೆ ಬೇಕಾಗಿರೋದನ್ನ ಎಷ್ಟು 10 ಈ ರೀತಿ ನಾನು ಇಟ್ಕೊಂಡು ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೂಡ ನಮಗೆ ಇದು ಮಾಡೋದು ಇದು ಕೂಡ ಇಷ್ಟು 2.5 ಇಂಚ್ ಇದೆಲ್ಲ. ನಾವು ಇವಾಗ ಇದನ್ನು ಈ ರೀತಿ ತಗೊಳ್ಳೋಣ. ಈ ರೀತಿ ಇಟ್ಕೊಂಡಿದ್ರೆ ಅಂದರೆ ನಿಮ್ಗೆ ಅದ ಸೇಪ್ ಸಿಗುತ್ತೆ. ಅದು ಈ ರೀತಿ ಇಟ್ಕೊಂಡು ನೀವು ಸ್ಕೇಲ್ನ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಮಧ್ಯದಲ್ಲಿ ಸೇಪ್ ಸಿಗುತ್ತೆ. ಇದನ್ನು ಇವಾಗ ನಾವೇನು ಮಾಡೋಣ, ಕಟ್ಟಿಂಗ್ನ ತಗೊಳ್ಳೋಣ. ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ. ನಮಗೆ ಇಲ್ಲಿ ಏನಿದೆ ಅರ್ಬಿ ಕರೆಕ್ಟಾಗಿದೆ, ಎಕ್ಸ್ಟ್ರಾ ಇಲ್ಲ ಕತ್ತರಿಸೋದಕ್ಕೆ. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ, ಇದನ್ನು ಕರೆಕ್ಟಾಗಿ ತಗೊಳ್ತಿದ್ದೀನಿ. ಮತ್ತು ನಾವು ಇವಾಗ ಈ ಗೆರೆ ಮೇಲಿನ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ, ಈ ಗೆರೆ ಮೇಲೇ ಈ ರೀತಿ ನಾವು ತಗೊಳ್ಳೋಣ. ಆಮೇಲೆ ಇದನ್ನು ಕೂಡ ಈ ರೀತಿ ತಗೊಳ್ಳೋಣ. ಈ ರೀತಿ ತಗೊಂಡು ಇವಾಗ ಇದು ನಮಗೆ ರೆಡಿ ಆಯಿತು. ಇದನ್ನು ಈ ರೀತಿ ನಾವು ನಡಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಮಗೆ ಇದನ್ನು ನಡಕ್ಕೆ ಕಟ್ ಮಾಡಿಕೊಂಡು ಇದನ್ನು ನಾವು ಇವಾಗ ಇದು ಅಸ್ತರ ಆಯಿತು. ಇದನ್ನು ಬ್ಲೌಸ್ ಒಳಗೆ ತಗೊಳ್ರಿ. ನಾವು ಇದೇ ರೀತಿ ಇದನ್ನು ಫೋಲ್ಡ್ ಮಾಡ್ಕೊಂಡ್ರಿ. ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದನ್ನ ಇಟ್ಕೊಳ್ಳೋಣ. ನೋಡಿರಿ, ಇದನ್ನು ಅಸ್ತರ್ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ರೀ. ಹಿಂಗೆ ಅಸ್ತರ್ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ರೀ. ನಾನೀಗ ಒಂದು ವೇಳೆ ಅಸ್ತರ ಒಳಗೆ ನಮ್ಗೆ ಅರ್ಬಿ ಕಡಿಮೆ ಸಿಗುತ್ತೈತೆ ಅಂದ್ರೆ ನಾವು ಈ ರೀತಿ ಸಪ್ರೇಟ್ ಅಸ್ತರ್ ಒಳಗೆ ತಕ್ಕೊಂಡು ಸಪ್ರೇಟ್ ಬ್ಲೌಸ್ ಒಳಗೆ ಇದನ್ನು ನಾವು ಈ ಪಟ್ಟಿನ ತಗೋಬೋದು ರೀ. ಇವೆರಡು ಸಿಕ್ಕು. ಇವಾಗ ಇದನ್ನು ಒಂದು ಸಪ್ರೇಟ್ ತಗೊಂಡು ಈಗ ನಮ್ಗೆ ಪೂರ್ತಿ ಬ್ಲೌಸ್ ಕಟ್ಟಿಂಗ ಸಿಕ್ತ್ರಿ. ಇವಾಗ ನಾವು ಎಲ್ಲ ಬ್ಲೌಸ್ ಕಟ್ಟಿಂಗ್ ಕೂಡ ತಗೊಂಡಿದ್ದೀವಿ. ಮತ್ತು ನಿಮ್ಗೆ ತಿಳಿದೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಂದು ಎಲ್ಲಾದರೂ ಮಿಸ್ಟೇಕ್ ಆದ್ರೆ, ನಂದು ಎಲ್ಲಾರ ತಪ್ಪಾದ್ರೆ ಪ್ಲೀಸ್ ನನಗೆ ಕ್ಷಮಿಸ್ರಿ. ಮತ್ತು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಾಕತ್ತಿದ್ದೀನಿ, ಫಸ್ಟ್ ಟೈಮ್ ನಾನು ವಿಡಿಯೋ ಹಾಕಕತ್ತಿದ್ದೀನಿ. ಇಷ್ಟ ಆದ್ರೆ ನಂಗೆ ಫಾಲೋ ಮಾಡಿರಿ. ಮತ್ತು ನಾನು ಹಳ್ಳ್ಯಾಕಿದ್ದೀನಿ, ಪ್ಲೀಸ್ ಫಸ್ಟ್ ಟೈಮ್ ವಿಡಿಯೋ ಹಾಕತ್ತೀನಿ ರೀ. ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ಮತ್ತು ನಾನು ಓಪನ್ ಮಾಡಿದ್ದೀನಿ. ಪ್ಲೀಸ್ ನಂಗೆ ಬೆಳೆಸ್ರಿ ಮತ್ತು ನಂಗೆ ಮುಂದೆ ತೊಗೊಂಡು ಬರ್ರಿ. ಥ್ಯಾಂಕ್ ಯು. ನಾನು ಮುಂದಿನ ವಿಡಿಯೋದಾಗ ನಿಮ್ಗೆ ಇದನ್ನು ಸ್ಟಿಚ್ ಹೆಂಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಇದನ್ನು ಹೊಲಿಯೋದು ಹೆಂಗಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.